MLC ಅಬ್ದುಲ್ ಜಬ್ಬಾರ್ ಅವರನ್ನು ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯ ಸ್ಥಾನದಿಂದ ಈಗ ಅಮಾನತು ಮಾಡಿರೋಂಥದ್ದು. ಈ ಬಗ್ಗೆ ಮಾತನಾಡಿ ನೇರವಾಗಿ ಅವ್ರು ನಮ್ಮ ಜೊತೆ ಇರೋಂಥದ್ದು. ಸರ್, ನಿಮ್ಮನ್ನು ಕಾಂಗ್ರೆಸ್ನಿಂದ ಅಮಾನತು ಮಾಡಿದ್ದಾರೆ, ಏನು ಹೇಳ್ತೀರಿ ಸರ್? ಗೊತ್ತಿಲ್ಲ ನನಗೆ ಮಾಡಿದ್ದಾರೆ ಅಂತ ನಿಮ್ಮ ಬಾಯಿಂದನೇ ಕೇಳ್ತಾ ಇರೋದು. ಉತ್ತರ ಬಂದ ಮೇಲೆ ಅದಕ್ಕೆ ನಾನು ಏನು ಸರಿಯಾದ ಉತ್ತರ ನನಗೆ ಸಮಜಾಯಿಸಿ ಕೊಡ್ತೀನಿ. ಸರ್, ಇನ್ನು ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ನಿಮ್ಮನ್ನ ಆಗಿರ್ಬೋದು, ಮತ್ತು ಅದೇ ರೀತಿ ಜಮೀರ್ನವ್ರನ್ನಾಗಿರ್ಬೋದು, ಮತ್ತು ಈ ರೀತಿಯಂಥ ನಿಮ್ಮ ನಾಯಕರನ್ನ ಜೊತೆಗಿದ್ದಂಥ ನಾಯಕರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಜಮೀರ್ ಅವ್ರಿಗೇನು ಅಂಥದ್ದೇನು ಯಾರು ಕೇಳಿಲ್ಲ ನಾವು. ನಿನ್ನೆ ಪಾಪ ನಸೀರ್ ಅಹಮದ್ ಅವ್ರಿಗೆ ಸುಮ್ಕೆ ಅವರು ಡೈರೆಕ್ಷನ್ ಮೇಲೆ ಕೆಲಸ ಮಾಡಿನೂ ಸಹಿತ ಅವ್ರಿಗೆ ನಿನ್ನೆ ಆಕ್ಷನ್ ತೊಗೊಂಡಿರೋದು ನೋಡಿದರೆ ಯಾಕೋ ಸ್ವಲ್ಪ ಸರಿಯಾಗಿ ವಾತಾವರಣ ಕಾಣ್ತಾ ಇಲ್ಲ ನನಗೆ. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಅನಿಸ್ತದೆ. ಸರ್, ಎಲ್ಲೋ ಒಂದು ಕಡೆ ನೀವು ಒಂದು ಟಿಕೆಟ್ ಕೇಳಿದ್ದೆ ಇಷ್ಟೆಲ್ಲಕ್ಕೂ ಕಾರಣ ಆಗ್ತಾ ಅಂದರೆ ತಾವು ಕೂಡ ಅಲ್ಲಿ ಕ್ಷೇತ್ರದ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಬಟ್ ಈ ಒಂದು ಟಿಕೆಟ್ ಕೇಳಿದ್ದಕ್ಕೆ ಇಷ್ಟೆಲ್ಲ ಕಾರಣ ಆಯ್ತಾ ಅಂತ? ಹೌದು, ನಾವೇ ಅಂತಲ್ಲ, ಈಗ ಇದು ನೋಡಿದರೆ ಎಲ್ಲೂ ಟಿಕೆಟ್ ಕೇಳಬೇಡ್ರಿ ಇದ್ರ ಮೇಲೆ ಅಂತ ಅನಿಸ್ತಾ ಇದೆ ನನಗೆ. ನಾವು 86,000 ಟಿಕೆಟ್ ಓಟ್ ಅದಾವೆ, ನಾವೆಲ್ಲರೂ ಸೇರಿ ಒಂದು ಈ ಸರ್ತಿ ತೊಗೊಂಬರಲೇಬೇಕು ಅಂತೇಳಿ ಎಲ್ಲ ನಾವು ಲೆಜಿಸ್ಲೇಚರ್ಸ್ ಕೂಡಿ ಇದು ಒಂದು ಫೈಸ್ಲಾ ಮಾಡಿದ್ವಿ. ಎಲ್ಲರೂ ಸಿಗ್ನೇಚರ್ ಮಾಡಿ ಆ ಮೆಮೊರಂಡಮ್ ಕೊಟ್ಟಿದ್ವಿ. ಯಾರಿಗಾರ ಒಬ್ಬರಿಗೆ ಅರ್ಹತೆ ಇದ್ದವರಿಗೆ ಇಲ್ಲಿ ಟಿಕೆಟ್ ಕೊಟ್ಟು ಗೆಲ್ಸೋಣ, ಈ ಸರ್ತಿ ಗೆಲ್ಸಿಲ್ಲ ಆಗಂಗಿಲ್ಲ. ಯಾಕಂದರೆ ಶಿವಶಂಕರ ಬರೋ ತನಕ ನಾವು ಮಾಡೋಕ್ಕಾಗಿಲ್ಲ, ಈಗ ಅದು ಮಾಡಲೇಬೇಕಂತ ಹೇಳಿ ಇವರೇ ಎಲ್ಲರೂ ಕುಡ್ಕೊಂಡು ಮಾತಾಡಿ ಮೆಮೊರಂಡಮ್ ರೆಡಿ ಮಾಡಿ ಮೆಮೊರಂಡಮ್ಗೆ ಸೈನ್ ಮಾಡಿ ಕೊಟ್ಟಿದ್ದಾರೆ. ಇದು ಇಷ್ಟೆಲ್ಲ ಆದಮೇಲೂ ಸಹಿತ ಈಗ ಹಿಂಗೆಲ್ಲ ಬೆಳವಣಿಗೆ ಆಗ್ತಾ ಇರೋದು ನೋಡಿದರೆ ಆಶ್ಚರ್ಯ ಆಗ್ತಿದೆ. ಸರ್, ನಿಮ್ಮದು ಒಂದು ಕ್ಷೇತ್ರದಲ್ಲಿ ಆಡಿಯೋ ವೈರಲ್ ಆಗ್ತಿದ್ದು, ಅದರ ಆಧಾರದ ಮೇಲೆ ಅಂದರೆ STPಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಒಂದು ಆಡಿಯೋ ವೈರಲ್ ಆಗ್ತದೆ, ಅದರ ಆಧಾರದ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಹೈಕಮಾಂಡ್ಗೆ ಈ ನಿರ್ಧಾರಕ್ಕೆ ಬಂದಿದೆ ಅನ್ನೋದು ಚರ್ಚೆ. ನಮಗೆ ಅದು ಏನದು ಆಡಿಯೋ ಅಂತ ತೋರಿಸ್ಬೇಕಲ್ಲ, ನಮಗೆ ಒಂದು ಲೆಟ್ರನ್ನ ಕೊಡಬೇಕಲ್ಲ. ಹಿಂಗೆ ನಿಮ್ಮ ವಿರುದ್ಧ ನೀವು ಹಿಂಗೆ ಮಾತಾಡಿದ್ರಿ, ನಿಮ್ಮ ಪಕ್ಷದ ವಿರೋಧ ಚಟುವಟಿಕೆಯಲ್ಲಿ ಹಿಂಗೆ ಭಾಗವಹಿಸಿದಿರಿ ಅಂತ ಹೇಳಿದರೆ ಅದು ನಿಜಾನೋ ಸುಳ್ಳು ಅಂತ ನಾವು ಹೇಳ್ತೀವಿ. ಸರ್, ಸಿದ್ದರಾಮಯ್ಯ ಆಪ್ತರನ್ನೇ ಇವತ್ತು ಟಾರ್ಗೆಟ್ ಮಾಡ್ತಿದೆ. ಒಂದು ಕಡೆ ರಾಜನನ್ನು ಟಾರ್ಗೆಟ್ ಮಾಡಿದ್ರು, ಈಗ ಜಮೀರ್ ಅವರು ಕೂಡ ಸಚಿವ ಸ್ಥಾನದಿಂದ ಇಳಿಸುವ ಪ್ರಯತ್ನ ನಡೀತಿದೆ. ಅಂದರೆ ಒಂದಷ್ಟು ಜನ DKC ಬಣದವರು ಈ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಅಲ್ಲ, ಹಂಗೆ ನಮಗೇನು DKC ಬಣ, ನಮಗೆ ನಾವಂತೂ DKC ಬಣ ಮತ್ತು ಸಿದ್ದರಾಮಯ್ಯ ಬಣ ಅಂತ ನಾವೇನಿಲ್ಲ, ಕಾಂಗ್ರೆಸ್ ಬಣ ಅಂತ ಇದ್ವಿ ನಾವು ಇಷ್ಟು ದಿವಸ. ಈಗ ನಮಗೆ ಕಾಂಗ್ರೆಸ್ ಬಣ ಅಂತ ಇದ್ದಿದ್ದೇ ನಮಗೆ ಇದು ಅವಾರ್ಡ್ ಕೊಡ್ತದೆ ಅಂತ ಅನಿಸ್ತದೆ. ನೋಡೋಣ ಅದು ಯಾಕೆ ಏನು ಅನ್ನೋದು ಅರ್ಥ ಆಗ್ತದೆ. ಆಮೇಲೆ ನಾನು ಫೈನಲ್ ಆಗಿ ಹೇಳ್ತೀನಿ. ಸರ್, ನಿಮ್ಮದೊಂದು ಇವತ್ತು ಶಾಮನೂರು ಶಿವಶಂಕರ ಕುಟುಂಬದಿಂದ ಒಂದು ಮಾತನ್ನು ಹೇಳಿದ್ದಾರೆ, ಅಂದರೆ ನಾವೇ ಅವ್ರನ್ನ 3 ಸಲ MLC ಮಾಡಿದ್ದು, ಇವತ್ತು ನಮ್ಮ ಮೇಲೆ ಈ ರೀತಿ ಷಡ್ಯಂತ್ರ ನಡೆಸಿದ್ರು ಅಂತ. ಇದು ಒಂದು ಒಳ್ಳೆಯ ಕ್ವಶನ್ ಕೇಳಿದ್ರಿ ನೀವು. ದಯವಿಟ್ಟು ನಾನು ಮಲ್ಲಿಕಾರ್ಜುನ್ ಅವರಿಗೆ ಹೇಳ್ತೇನೆ, ಇವರಲ್ಲ, ಇವ್ರ ಫಾದರ್ ಅಲ್ಲ, ಯಾರು ಇವ್ರ ಫ್ಯಾಮಿಲಿಯವರು ನನಗೆ ಯಾವಾಗಲೂ ಒಂದು ಪೈಸೆ ಅಷ್ಟು ನನಗೆ ಸಹಾಯ ಮಾಡಿಲ್ಲ. ನನಗೆ ಫಸ್ಟ್ ನನಗೆ 15-20 ದಿನ ನನಗೆ MLC ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು, ಸೆಕೆಂಡ್ ನನಗೆ ಮಾಡಿದ್ದು ಸಿದ್ದರಾಮಯ್ಯ ಸಾಹೇಬರು, 3ನೇ ಸರ್ತಿ ಮಾಡಿದ್ದು ನನಗೆ AICC ಅವರು. ಇವ್ರು ನನಗೆ ಒಂದು ಲೆಟರ್ ಕೇಳಿದ್ರು ಸಹಿತ ನನಗೆ ಲೆಟರ್ ಕೊಟ್ಟಿಲ್ಲ. ಇವರೆಲ್ಲರೂ ಆಣಿ ಮಾಡಿಬಿಡಿ ನಾನು ಹೇಳ್ದಂಗೆ ಕೇಳ್ತೇನೆ. ಸರ್, ನಿಮ್ಮಲ್ಲೇ ಒಂದಷ್ಟು ಜನ ನೀವು ಇವತ್ತು ನಿಮ್ಮ ಮೇಲೆ ಆರೋಪ ಮಾಡಿರೋದು ಅಂದರೆ ಅವರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿ ಈ ರೀತಿಯಾದಂಥ ವರ್ತನೆ ಮಾಡ್ತಿದ್ದಾರೆ ಅಥವಾ DKC ಹೇಳಿದಂತೆ ಮಾತು ಕೇಳ್ತಿದ್ದಾರೆ? ಸಚಿವ ಆಕಾಂಕ್ಷಿ ಅಂತ ಅದು ಮಾಡೋಕ್ಕೋಸ್ಕರನೇ ಇವ್ರಿಗೆ ಹೇಳ್ಕೊಟ್ಟು ಮಾಡಿಸ್ತಾರಂತ ಅನಿಸ್ತೈತಿ. ನೀನು ಆಗ್ಬೇಕೇನಪ್ಪ, ಆಗಂಗಿದ್ರೆ ಹಿಂಗೆಲ್ಲ ಹೇಳ್ರಿ, ಹಿಂಗೆ ಮಾಡ್ರಿ ಅಂತ ಹೇಳಿ ಮಾಡಿಸ್ತಾರೆ ಅಂತ ಅನಿಸ್ತದೆ. ಸರ್, ಅವರು ಕೂಡ ಮಾಸ್ ಲೀಡರ್ ಆಗುವ ಪ್ರಯತ್ನ ನಡೀತಿದೆ ಅಂತ. ಹಂಗೆ ರೀ, ಮತ್ತು ಅದೇ ಮಿನಿಸ್ಟರ್ ಆಗ್ಬೇಕಂತ ಹೇಳಿದ್ರೆ ಮತ್ತೆ ಅದೇ ತಾನೇ, ಮತ್ತು ಮಾಸ್ ಲೀಡರ್ ಆಗೋಕ್ಕೆ ತಾನೆ. ಸರ್, ಕೊನೆ ಪ್ರಶ್ನೆ, ನಿಮ್ಮ ಮುಂದಿನ ಏನಾಗುತ್ತೆ? ಒಂದು ವೇಳೆ ಲೆಟರ್ ಬಂದಮೇಲೆ ನೀವೇನು ಮಾಡ್ತೀರಿ? ಲೆಟರ್ ಬಂದಮೇಲೆ ನಿಮಗೆಲ್ಲ ಕರೆದು ಮಾತಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.